ಯಾರ್ಯಾರು ಮಾಡ್ಯಾರೋ ಅವ್ರಿಗೆ ಶಿಕ್ಷೆ ಕೊಡ್ರಿ ಸರ್. ನಮ್ಗಿರೋದು ಒಬ್ಬನೇ ತಂಡ. ಅಧಿಕ ಸಾಲ ಮತ್ತು ಜಮೀನು ವಿವಾದಕ್ಕೆ ಬೇಸತ್ತು ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾದ ಯುವಕ. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಆಲಿಪುರ ಗ್ರಾಮದ ಬಾಬುರೆಡ್ಡಿ ಕಾಲೋನಿ ನಿವಾಸಿ ದಿಲೀಪ್ ಕುಮಾರ್ 35 ವರ್ಷ. ಈ ವ್ಯಕ್ತಿ ಜಮೀನು ವಿವಾದಕ್ಕೆ ಅಧಿಕ ಬಡ್ಡಿಯಿಂದ ಬೇಸತ್ತು 5 ಜನರ ಹೆಸರನ್ನ ಡೆತ್ ನೋಟ್ನಲ್ಲಿ ಬರೆದಿಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮಂಚೇನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಪ್ರಕರಣ ದಾಖಲಾಗಿದೆ. ಡೆತ್ ನೋಟ್ ಆಧರಿಸಿ ದಿಲೀಪ್ ತಂದೆ ನರಸಪ್ಪ ಕಡೆಯಿಂದ ಪೊಲೀಸರು ದೂರು ದಾಖಲಿಸಿಕೊಂಡು ಕೃಷ್ಣಪ್ಪ ಆಲಿಪುರ, ಗಿರಿಜಮ್ಮ ಆಲಿಪುರ, ವೆಂಕಟರಾಜು ಆಲಿಪುರ, ಸೈಯದ್ ಜಾಮೀನ್ ರಾಜ, ದಾಸಪ್ಪ ಎಂಬ 5 ಜನರ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಜಾಮೀನು ವಿಚಾರ ಕುರಿತು ಕೆಲವು ತಿಂಗಳ ಹಿಂದೆ ಗಲಾಟೆ ನಡೆದಿದ್ದು ನನ್ನ ಮಗನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಇವೆಲ್ಲವೂ ಸಹ ನನ್ನ ಕಣ್ಣು ಮುಂದೆ ನಡೆದಿದೆ. ನಾನೇ ಪ್ರತ್ಯಕ್ಷ ಸಾಕ್ಷಿಯಾಗಿರುತ್ತೇನೆ ಎಂದು ಮೃತನ ತಂದೆ ತಿಳಿಸಿದ್ದಾರೆ. ಡೆತ್ ನೋಟ್ ಆಧರಿಸಿ ಅದರಲ್ಲಿ ಉಲ್ಲೇಖಿಸಿದ್ದ ಪ್ರತಿಯೊಬ್ಬರ ಹೆಸರು ವಿರುದ್ಧ ತನಿಖೆ ನಡೆಸಿ ಎಫ್ಐಆರ್ ದಾಖಲಿಸಿ ಇದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಕಾನೂನಿನ ಅಡಿಯಲ್ಲಿ ಪರಿಗಣಿಸಬೇಕು. ನನ್ನ ಮಗನ ಸಾವಿಗೆ ನ್ಯಾಯ ದೊರಕಿಸಿ ಮತ್ಯಾರೂ ನನ್ನ ಮಗನ ರೀತಿಯಲ್ಲಿ ನೊಂದು ಸಾವಿಗೆ ಶರಣಾಗದಂತೆ ಕಾಪಾಡಿ ಎಂದು ಸಂಬಂಧಿಕರು ಒತ್ತಾಯಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ಮಂಚೇನಹಳ್ಳಿ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತನಿಖೆಯಿಂದಲೇ ಸತ್ಯಾಸತ್ಯತೆಗಳು ಹೊರಬರಬೇಕಿದೆ. ಏನಿಲ್ಲ ಸರ್, ಜಮೀನುಗಳಿಗೆ ಕೋರ್ಟ್ಗೆ ತಿರುಗ್ತಾ ಇದ್ದ ಸರ್. ಮಾಡಿದ್ದಾರೆ. ಗಲಾಟೆ ಆಗ್ಲಿಲ್ಲ ಸರ್, ಒಳಗಡೆ ಹಿಂಸೆಕ್ಕಿರೋದು ಆಗ್ಲಿಲ್ಲ ಸರ್. ಏನ್ ಸರ್ ಪ್ರಯೋಜನ ಬಂತು? ಮಿಕ್ಕಿದ ಮಕ್ಕಳೆಲ್ಲ ಡಾಕ್ಟರ್ ಓದ್ಬೇಕು, ಇಂಜಿನಿಯರ್ ಓದ್ಬೇಕು ಅಂತೀವಿ ಸರ್. ಈ ತರ ಜನಗಳ ಮಧ್ಯೆ ನನ್ಗೆ ಊರ್ ಬೇಡ, ಜನ ಬೇಡ ಅಂತ ಬಿಟ್ಟು ಈ ತರ ಅನ್ಯಾಯ ಆಗೋಯ್ತಲ್ಲ ಸರ್. ನಿಜ ನಿಮ್ ಮೀಡಿಯಾಗೋಸ್ಕರ ನಾವು ಕೇಳ್ಕೊಂತಾ ಇರೋದು ಒಂದೇ ಸರ್, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗ್ಲೇಬೇಕು ಸರ್. ನೀವು ನೋಡಿ ಸರ್, ನೀವು ಪಾಪ ಅವ್ರು ಅನ್ಎಜುಕೇಟೆಡ್ ಇದ್ದಾರೆ ಸರ್. ಅವರು ಸರ್ ಎದುರುಗಡೆ ಯಾರೋ ಏನೋ ಹೆಸರು ದಾಸಪ್ಪ ಅಂತ ಬರ್ದಿದ್ದಾನೆ, ಹಿಂದೆ ವೆಂಕಟೇಶ್ ಅಂತ ಬರ್ದಿದ್ದಾನೆ, ಆಮೇಲೆ ಕೃಷ್ಣ ಅವ್ರು ಬರ್ದಿದ್ದಾರೆ, ಅವ್ರ ಗಿರ್ಜಮ್ಮ ಅಂತ ಬರ್ದಿದ್ದಾನೆ, ವೆಂಕಟರಾಜ್ ಅವ್ರು ಬರ್ದಿದ್ದಾನೆ. ನಿಜವಾಗ್ಲು ಸರ್ ನಿಮ್ ಮೀಡಿಯಾಗೋಸ್ಕರ ನಾವು ಕೇಳ್ಕೊಳ್ಳೋದು, ತಂದೆ ತಾಯಿಗೆ ಏನು ಗೊತ್ತಾಗಲ್ಲ ಸರ್. ಒಳಗಡೆ ಹೋಗಿ ನೋಡಿ ಸರ್, ಅವ್ರದ್ದೇನಾದ್ರೂ ಒಂದು ಚೂರು ಅವ್ನ ಮೇಲೆ ಯಾವ್ದಾದ್ರು ಒಂದು ಜನನ ಕೇಳಿ ಸರ್. ಅವ್ನು ಎಷ್ಟು ಒಳ್ಳೆಯವನಿದ್ದೆ ಸರ್. ನಿನ್ನೆ ಒಂದು ಇವ್ರು ಬಂದಿರೋದು 3:30 to 4 o'clock ಸರ್, ಅವಾಗ ಬಂದಿರೋದಷ್ಟೇ ಸರ್. ಅವರು ಪಾಪ ಊಟ ಇಟ್ಕೊಂಡಿದ್ದಾರೆ ಸರ್ ತಟ್ಟೆಗೆ ಬಂದು. ಅವ್ರನ್ನ ನೋಡಿ ಸರ್ ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅವರು ಸರ್. ಅವ್ರ ಹೆಸರು ಬರ್ದಿದ್ದಾರೆ ನೀಟಾಗಿ ಡೆತ್ ನೋಟ್ ಅಲ್ಲೆಲ್ಲ ಬರ್ದಿದ್ದಾನೆ ಸರ್. ಅದೆಲ್ಲಾನು ನಾವೇನು ಹೊಸದಾಗಿ ಏನು ಹೇಳ್ತಾ ಇಲ್ಲ, ಅದೆಲ್ಲ ಬರ್ದಿದ್ದಾನೆ ಸರ್. ಈ ತರ ಯಾರಿಗೂ ಅನ್ಯಾಯ ಆಗ್ಬಾರ್ದು ಸರ್. ಇವ್ರಿಗೆ ಏನಾದ್ರೂ ತೊಂದರೆ ಆಯ್ತಾ ನಮ್ಮ ಮಕ್ಳಿಂದ? ನಾವು ಪೇರೆಂಟ್ಸ್ ಇರಲ್ವಾ ಸರ್? ಕರೆಸಿ ನಮ್ಮ ಹತ್ರ ಮಾತಾಡ್ಬೋದಲ್ವಾ ಸರ್? ಅವ್ರು ಏನಿದ್ರು ಇವಾಗಿನ ಮಕ್ಳು ಎಷ್ಟು ಸೂಕ್ಷ್ಮ ಅಂತ. ಇವ್ರ ಮನೇಲಿ ಮಕ್ಳಿಲ್ವಾ? ಮೂಲ ಕಾರಣ ಅಂದ್ರೆ ನನ್ಗೆ ಬ್ಲಾಕ್ ಮ್ಯಾಜಿಕ್ ಮಾಡಿದ್ದಾರೆ. ಸೊ ಈ ಟಾರ್ಚರ್ ಇಂದ ನನ್ಗೆ ಹೊರಗಡೆಯಿಂದ ಬರಕ್ ಆಗ್ತಾ ಇಲ್ಲ. ಸೊ ಅದು ಮೆನ್ಷನ್ ಮಾಡಿದಾನೆ ಸರ್. ಕೇಸ್ ಹಾಕಿದ್ದಾರೆ ಸರ್. ಮತ್ತೆ ಇದನ್ನು ತಾತ ಯಾವುದೋ ಎಲ್ರಿಗೂ ಪಾರ್ಟಿಷನ್ ಆದ್ಮೇಲೆ ಮತ್ತೆ ಕೇಸ್ ಹಾಕಿರೋದು. ಸೊ ಅದರಿಂದ ಕೋರ್ಟು ಕಚೇರಿ ಅಂತ ಅಲ್ದಾಡೋದು. ಇವ್ರ ಎಷ್ಟು ಒಬ್ಬ ಲೇಬರ್ ಎಷ್ಟು ಸರ್ ದುಡ್ಕೊಂಡ್ ಬರಕ್ಕಾಗತ್ತೆ?